ಆರಾಧನಾ ಸಮಯ. ನಾವು ಈ ದಿನದ ಆರಾಧನಾ ಸಮಯವನ್ನು ಪ್ರಾರಂಭ ಮಾಡುವ ಹಾಗೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಮಹೋನ್ನತನಾಗಿರುವಂಥ ದೇವರೇ, ಸ್ವಾಮಿ, ಕಳೆದ ವಾರವೆಲ್ಲ ನಮ್ಮನ್ನು ಕಾದಿದ್ದಿ, ನಮ್ಮನ್ನು ಆಶೀರ್ವಾದ ಮಾಡಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈಗಲೂ ನಿನ್ನ ಸನ್ನಿಧಾನಕ್ಕೆ ಬರುವಂಥ ಕೃಪೆಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರವೂ ಮಹಿಮೆ ಉಂಟಾಗಲಿ. ಈ ಆರಾಧನೆ ಮೂಲಕವಾಗಿ ನಾವು ನಿನ್ನನ್ನು ಸ್ತುತಿಸುವ ಹಾಗೆ, ನಿನ್ನನ್ನು ಕೊಂಡಾಡುವ ಹಾಗೆ, ನಿನ್ನನ್ನು ಘನಪಡಿಸುವ ಹಾಗೆ ನಮಗೆ ಕೊಡುತ್ತಿರುವಂಥ ಈ ಸಮಯಕ್ಕಾಗಿ ಸ್ತೋತ್ರ. ಈ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಯನ್ನು ಅನುಗ್ರಹ ಮಾಡಿಕೊಟ್ಟು ಈ ಆರಾಧನೆಯ ಆದಿಯೂ ಅಂತ್ಯೂ ಮಧ್ಯಸ್ಥನು ನೀನಾಗಿದ್ದು ನಡೆಸೆಂದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡುವಂಥವರಾಗಿದ್ದೇವೆ. ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ಭೂಪರಲೋಕ ದೇವರೇ, ಸಮಸ್ತ ಕೊಡುವಾತನೇ, ಅನಂತ ಸ್ತೋತ್ರ ನಿನಗೆ. ಸಂಸಾರ ಕ್ಷೇಮ ಬಾಳಿಕೆ ನಿನ್ನಾಶೀರ್ವಾದದಿಂದಲೇ, ಅನಂತ ಸ್ತೋತ್ರ ನಿನಗೆ. ನಮ್ಮ ಆರಾಧನೆಯನ್ನು ಮುಂದುವರಿಸುವ ಹಾಗೆ ಓದುವಾದ ಅರ್ಧಕರ ಪುಸ್ತಕ ಪುಟ 123ರಲ್ಲಿರುವಂಥ 3ನೇ ವಿಧಾನದ 1ನೇ ಭಾಗವನ್ನು ಅನುಸರಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಿಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನ ವಲಯವನ್ನು ಆತನ ಕೈಯೂ ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕರಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆಯು, ಆತನ ಕೈಗಳಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಏಸು ಇಂತೆಂದನು, ಎಲೆ ಕಷ್ಟಪಡುವರೇ, ಹೊರೆ ಹೊತ್ತವರೇ, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಕರ್ತನೇ, ನನ್ನ ಶರಣನೇ, ನನ್ನ ಮೋಚಕನೇ, ನನ್ನ ಮಾತುಗಳು ಸಮರ್ಪಕವಾಗಿರಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ನಿನ್ನಲ್ಲಿಯೇ ನಮಗೆ ಮನಃಶಾಂತಿಯು ಸಮಾಧಾನವು ದೊರಕುತ್ತವೆ. ಈ ಆರಾಧನೆಯಲ್ಲಿ ನೀನು ನಮಗೆ ಪ್ರಸನ್ನನಾಗಬೇಕೆಂದು ಬೇಡಿಕೊಳ್ಳುತ್ತೇವೆ. ನಿನ್ನ ಆತ್ಮನ ವರಗಳನ್ನು ನಮ್ಮ ಮೇಲೆ ಸುರಿಸು. ಈ ಪವಿತ್ರ ಧ್ಯಾನ ಸಮಯದಲ್ಲಿ ನಾವು ನಿನ್ನ ವಾಕ್ಯದ ದ್ವಿಲಾಭವನ್ನು ಪಡೆದು ನವ ಚೈತನ್ಯವನ್ನು ಹೊಂದಿ ನೀನು ನಮಗೆ ನೇಮಿಸಿದ ಕೆಲಸವನ್ನು ಮಾಡಿ ಮುಗಿಸಲು ನಮಗೆ ನಿನ್ನ ಬಲದ ಕೃಪೆಯನ್ನು ಅನುಗ್ರಹ ಮಾಡಬೇಕೆಂದು ಯೇಸು ಕ್ರಿಸ್ತನ ಮುಖಾಂತರ ನಿನ್ನ ಬೇಡಿಕೊಳ್ಳುತ್ತೇವೆ. ಆಮೇನ್. ಪ್ರಿಯ ದೇವಜನರೇ, ದೇವರ ಪರಿಶುದ್ಧ ಸನ್ನಿಧಾನದಲ್ಲಿ ನಾವು ಕ್ಷಣಕಾಲ ಮೌನವಾಗಿದ್ದು ಮೊಣಕಾಲೂರಿ ನಮ್ಮ ಹೃದಯಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಉಚಿತಾರ್ಥ ವರವನ್ನು ನಾವು ನಿತ್ಯವೂ ನೆನಪು ಮಾಡಿಕೊಳ್ಳುವ ಹಾಗೆ ಆತನ ಕೃಪಾ ಸಹಾಯವನ್ನು ಕೋರುತ್ತಾ ನಮ್ಮ ಪಾಪಗಳನ್ನು ವಿನಯವಾಗಿ ಅರಿಕೆ ಮಾಡೋಣ. ಪುಟ 127ರಲ್ಲಿರುವಂಥ ಪಾಪದ ಅರಿಕೆ ನೋಟಾಗಿ ಮಾಡೋಣ. ಪುಟ 127.
ನಾವು ಬಹಳ ತಪ್ಪು ಮಾಡಿ ಮನೋವಾಕ್ಕಾಯಗಳಿಂದ ಪಾಪ ಮಾಡಿದೆವೆಂದು ತಂದೆ, ಕುಮಾರ, ಪವಿತ್ರಾತ್ಮನೆಂಬ ತ್ರಯೇಕತೆಯಲ್ಲಿ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯವಿಡುವೆಂದು ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಎಲ್ಲ ಕೇಡಿನಿಂದ ನಮ್ಮನ್ನು ಬಿಡಿಸು. ಎಲ್ಲ ಸದಾಚಾರದಲ್ಲಿ ನಮ್ಮ ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಪ್ರಾರ್ಥನೆ ಮಾಡೋಣ. ದೇವರೇ, ಸದಾ ಕರುಣೆ ತೋರಿಸುವುದು ಕ್ಷಮಿಸುವುದರಿಂದ ಸ್ವಭಾವವೇ ಆಗಿದೆ. ನಮ್ಮ ಬಡ ಭಿನ್ನಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕುಲಿಂದ ನಾವು ಬಂಧಿತರಾಗಿದ್ದರೂ ಕರುಣಾಸಾಗರ ನೀರು ನಮ್ಮ ಮಧ್ಯಸ್ಥಿಕನು ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ವಿನಯವಾಗಿ ಬೇಡಿಕೊಳ್ಳುತ್ತೇವೆ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಕಾಲವೆಲ್ಲ ಕೃಪೆ ಯಾವರಿಸಿರುವುದಲ್ಲ, ಜೀವಿತ ಕಾಲವೆಲ್ಲ ಕೃಪೆ ಯಾವರಿಸಿರುವುದಲ್ಲ. ಜೀವದಿ ಭಾವದಿ ಯಾವ ಜೀವಾವಧಿ ನಾವಾಸಿಸುವೆ ನಿನ್ನೋಳು, ಜೀವದಿ ಭಾವದಿ ಯಾವ ಜೀವಾವಧಿ ನಾವಾಸಿಸುವೆ ನಿನ್ನೋಳು. ಪರಮ ಪ್ರೀತಿಯ ದೇವರು ಎನ್ನ ಕುರುಬನಾಗಿರುತ್ತಿಹನು, ಪರಮ ಪ್ರೀತಿಯ ದೇವನು ಎನ್ನ ಕುರುಬನಾಗಿರುತ್ತಿಹನು. ಕರೆಯುತ್ತ ನೆರೆಯುತ್ತ ಪೊರೆಯುತ್ತ ಮೆರೆಯುತ್ತ ಕೊರತೆಯ ಹರಸುವನೈ, ಕರೆಯುತ್ತ ನೆರೆಯುತ್ತ ಪೊರೆಯುತ್ತ ಮೆರೆಯುತ್ತ ಕೊರತೆಯ ಹರಸುವನೈ.
ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನದ ದೇವರ ವಾಕ್ಯದ ಭಾಗವನ್ನು ನಾವು ಧ್ಯಾನ ಮಾಡುವಾಗ ದೇವರ ಸನ್ನಿಧಾನಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ನಾವು ಆತನ ವಾಕ್ಯಗಳನ್ನು ಧ್ಯಾನ ಮಾಡೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವಂಥ ದೇವರೇ, ಮಾನವರ ಜೀವಿತವನ್ನು ನಿತ್ಯವೂ ಆಶೀರ್ವಾದ ಮಾಡುವಂಥ ಕರ್ತನೆ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮಾನವರ ಜೀವನದ ತಳಹದಿಯು, ಮಾನವರ ಕುಟುಂಬಗಳ ಒಡೆಯನೂ ನಾವಿಕನೂ ಆಗಿರುವಂಥ ನಿನ್ನ ಪರಿಶುದ್ಧತೆಗಾಗಿ ನಾವು ನಿನಗೆ ಸ್ತೋತ್ರವನ್ನು ಹೇಳುತ್ತೇವೆ. ಈಗಲೂ ಸ್ವಾಮಿ, ನಿನ್ನ ಪಾರಮಾರ್ಥಿಕವಾದಂಥ ಆಲೋಚನೆಗಳ ಕಡೆಗೆ ನಮ್ಮನ್ನು ನಡೆಸು, ನಮ್ಮನ್ನು ಬಲಪಡಿಸು. ನಿನ್ನ ಕೃಪೆ ಕೈಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಈ ಧ್ಯಾನದ ಮೂಲಕವಾಗಿ ನಮ್ಮನ್ನು ಯಥೇಚ್ಛವಾಗಿ ಸಹಾಯಿಸು, ಬಲಪಡಿಸು, ನಡೆಸೆಂದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬಿಡುವಂಥವರಾಗಿದ್ದೇವೆ. ಆಮೇಲೆ ಪ್ರೀತಿಯುಳ್ಳ ದೇವಜನರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಮಗೆ ಇರುವಂಥ ಶೀರ್ಷಿಕೆ ಹಾನರ್ ಮ್ಯಾರೇಜ್. ಮದುವೆಯನ್ನು ಗೌರವಿಸಿರಿ. ಮದುವೆಯನ್ನು ಗೌರವಿಸಿರಿ ಎಂದು ಹೇಳುವಾಗ ದೇವರು ಸೃಷ್ಟಿಯಿಂದಲೂ ಮಾನವರ ಹೊಂದಾಣಿಕೆಯನ್ನು, ಮಾನವರನ್ನು ಗಂಡು ಹೆಣ್ಣಾಗಿ ಆತನು ಉಂಟು ಮಾಡಿದ ನಂತರದಲ್ಲಿ ಅವರಿಬ್ಬರು ಒಂದೇ ಆಗಿ ಜೀವಿಸಬೇಕೆಂದು ದೇವರು ಆಜ್ಞಾಪಿಸಿದ್ದಾನೆ. ಈ ಆಜ್ಞಾಪನೆಯಲ್ಲಿ ದೇವರು ತನ್ನ ಕೃಪೆಯನ್ನು ಮಾನವರಲ್ಲಿ ಇರಿಸಿ ಮಾನವರನ್ನು ನಡೆಸುವುದರಲ್ಲಿ ಆತನು ಯಾವಾಗಲೂ ಸನ್ನದ್ಧನಾಗಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದ್ದರಿಂದ ನಾವು ಓದಿ ಕೇಳುವಂಥ ವೇದ ಭಾಗವನ್ನು ಕೂಡ ನಾವು ನೋಡುವಾಗ ಮಾರ್ಕನು ಬರೆಯುವಂಥ ಸುವಾರ್ತೆ 10ನೇ ಅಧ್ಯಾಯ ವಚನ 2ರಿಂದ 9ರವರೆಗೆ ನೋಡುವಾಗ ಅಲ್ಲಿ ಫರಿಸಾಯರು ಬಂದು ಯೇಸುಸ್ವಾಮಿಯನ್ನು ಅನೇಕ ಪ್ರಶ್ನೆಗಳ ಮೂಲಕವಾಗಿ ಮಾತನಾಡುವಾಗ ಅದರಲ್ಲಿ ಒಂದು ಪ್ರಶ್ನೆ, ಒಬ್ಬನು ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಎಂದು ಕೇಳುವುದಕ್ಕೆ ಆತನು, ಮೋಶೆ ನಿಮಗೆ ಏನು ಆಜ್ಞೆಯನ್ನು ಕೊಟ್ಟನು ಎನ್ನಲಾಗಿ ಅವರು, ನಿಮ್ಮ ಮೊಂಡತನವನ್ನು ನೋಡಿ ನಿಮಗೆ ಇಂಥ ಆಜ್ಞೆಯನ್ನು ಕೊಟ್ಟಿದ್ದಾನೆ. ತ್ಯಾಗ ಪತ್ರವನ್ನು ಬರೆದುಕೊಟ್ಟು ಆಕೆಯನ್ನು ಬಿಟ್ಟು ಬಿಡಬೇಕೆಂದು ಮೋಶೆನೇ ಅಪ್ಪಣೆ ಮಾಡಿದ್ದಾನೆ ಎಂದು ಆತನು ಹೇಳಿದ್ದಾನೆಂಬುದಾಗಿ ಅಲ್ಲಿ ಫರಿಸಾಯರು ಹೇಳುವುದನ್ನು ನಾವು ನೋಡ್ತೇವೆ. ಆದರೆ ದೇವರು ಸೃಷ್ಟಿಯಿಂದಲೇ ಮನುಷ್ಯನನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದ ಮೇಲೆ ಆತನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ಆಕೆಯನ್ನು ಸೇರಿ ಒಂದು ಕುಟುಂಬವಾಗುವುದಕ್ಕೆ ದೇವರು ಆಜ್ಞಾಪಿಸಿದವನ್ನು ನೋಡುವಂಥವರಾಗಿದ್ದೇವೆ. ಈ ಆಜ್ಞಾಪನೆಯು ಇದು ದೇವರ ಆಶೀರ್ವಾದ. ಯಾಕೆಂದರೆ ದೇವರು ಮನುಷ್ಯನನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದ ಮೇಲೆ ಆತನಿಗೆ ಕೊಟ್ಟಂಥ ಕುಟುಂಬವನ್ನು, ಆ ಸಂಸರ್ಗವನ್ನು ನಡೆಸಿಕೊಂಡು ಹೋಗುವಂಥದ್ದು ಮನುಷ್ಯನಿಗೆ ದೇವರು ಕೊಟ್ಟಂಥ ಒಂದು ಆಶೀರ್ವಾದ. ಆದ್ದರಿಂದ ಅಲ್ಲಿ ಯೇಸುಸ್ವಾಮಿ ಹೇಳುವಂಥ ಮಾತು, ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ. ಪ್ರಿಯರೇ, ಇಂದು ಮದುವೆಗಳಲ್ಲಿ ಒಂದಾಗುವಂಥದ್ದು ಅಂದರೆ ಗಂಡು ಹೆಣ್ಣು ತನ್ನ ಸಂಸರ್ಗವನ್ನು ಕುಟುಂಬದಲ್ಲಿ ನಡೆಸುವಂಥ ಸಂದರ್ಭ, ಕುಟುಂಬದ ಚೌಕಟ್ಟಿನಲ್ಲಿ ಅವರು ಕಟ್ಟಿಕೊಳ್ಳುವಂಥ ಸಂದರ್ಭ, ಅದು ಬಹಳ ಮುಖ್ಯವಾದಂಥದ್ದು. ಯಾಕೆ ಮುಖ್ಯವಾದಂಥದ್ದು, ಯಾಕೆ ಅದು ಅಗತ್ಯವಿರುವಂಥದ್ದು ಎಂಬುದನ್ನು ನೋಡುವಾಗ ದೇವರು ಸೃಷ್ಟಿಯನ್ನೇ ಆ ರೀತಿಯಲ್ಲಿ ಆತನು ಉಂಟು ಮಾಡಿದ್ದಾನೆ. ಯಾಕೆಂದರೆ ಪರಸ್ಪರ ಗಂಡ ಹೆಂಡರು ಅವರು ಒಬ್ಬರನ್ನೊಬ್ಬರು ಗೌರವಿಸುತ್ತಾ ಒಬ್ಬರನ್ನೊಬ್ಬರು ಅವರು ಸೈರಿಸಿಕೊಂಡವರಾಗಿ ಕುಟುಂಬವನ್ನು ಬೆಳೆಸಿಕೊಂಡು ಹೋಗುವಂಥದ್ದು ಅದು ದೇವರ ಒಂದು ಆಜ್ಞೆಯಾಗಿದೆ. ಆದ್ದರಿಂದ ಅವರು ಇನ್ನು ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ. ಆದ್ದರಿಂದ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು, ನೀವಿನ್ನು ಇಬ್ಬರಲ್ಲ ಒಂದೇ ಶರೀರವಾಗಿದ್ದೀರಿ. ಆದ್ದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ಪ್ರಿಯರೇ, ಇವತ್ತು ಕುಟುಂಬಗಳಲ್ಲಿ ಮೂರನೆಯ ವ್ಯಕ್ತಿಯ ಒಂದು ಹಿನ್ನೆಲೆಯಿಂದ ಕುಟುಂಬಗಳು ಒಡೆದು ಹೋಗುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಗಂಡು ಹೆಣ್ಣಾಗಿ ತಮ್ಮ ಕುಟುಂಬಗಳನ್ನು ದೇವರ ಭಕ್ತಿಯಲ್ಲಿ, ದೇವರ ಭಯದಲ್ಲಿ, ದೇವರ ಒಂದು ಚಿತ್ತದಲ್ಲಿ ನಡೆಸಿಕೊಳ್ಳದೆ ತಮ್ಮ ಸ್ವಾರ್ಥಗಳನ್ನೇ ಅವರು ಬೆಳೆಸಿಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರು ದೇವರ ಚಿತ್ತವನ್ನು ಕಳೆದುಕೊಳ್ಳುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ದೇವರ ಚಿತ್ತವು ಅದು ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಅದು ಒಂದೇ ಆಗಿರುತ್ತದೆ, ಅದರಲ್ಲಿ ಯಾವ ಬದಲಾವಣೆ ಇಲ್ಲ. ಆದರೆ ಮನುಷ್ಯನ ಒಂದು ಆಲೋಚನೆಗಳಲ್ಲಿ ನಾವು ಬದಲಾವಣೆಗಳನ್ನು, ನಾವು ವ್ಯತ್ಯಯಗಳನ್ನು ನೋಡುವಂಥವರಾಗಿದ್ದೇವೆ. ಆದ್ದರಿಂದ ದೇವರ ವಾಕ್ಯ ನಮಗೆ ಯಾವಾಗಲೂ ಪ್ರೇರೇಪಿಸುವಂಥದ್ದು, ಮದುವೆ ವಿಚಾರದಲ್ಲಿ ಪ್ರೀತಿಯನ್ನು ಯಾವಾಗಲೂ ನೀವು ಮುಂದಿಟ್ಟುಕೊಂಡು ನಡೆಯುವಂಥವರಾಗಿ,
ಪ್ರೀತಿ ಬಹುತಾಳ್ಮೆಯುಳ್ಳದು, ಪ್ರೀತಿ ದಯೆ ತೋರಿಸುವಂಥದ್ದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಪ್ರೀತಿ ತನ್ನನ್ನು ತಾನು ಹೊಗಳಿಕೊಳ್ಳುವುದಿಲ್ಲ, ಪ್ರೀತಿ ತನ್ನನ್ನು ತಾನು ಎಲ್ಲಿಯೂ ಕೂಡ ಹೆಚ್ಚೆಂದು ಭಾವಿಸುವುದಿಲ್ಲ. ಆದ್ದರಿಂದ ನಾವು ದೇವರ ಸಂಸರ್ಗದಲ್ಲಿ, ದೇವರ ನಡೆಸುವಿಕೆಯಲ್ಲಿ ನಾವಿರುವಾಗ ದೇವರು ನಮ್ಮ ಜೀವನದ ಭಾಗವಾಗಿದ್ದು ನಮ್ಮನ್ನು ಎಲ್ಲ ರೀತಿಯಲ್ಲಿಯೂ ತನ್ನ ಕೃಪಾವರಗಳಿಂದ, ತನ್ನ ಪ್ರೀತಿಯಿಂದ ನಮ್ಮ ಕುಟುಂಬಗಳನ್ನು ಕಟ್ಟುವಾತನಾಗಿದ್ದಾನೆ. ಆದ್ದರಿಂದ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಅದು ಹೇಳುವಂಥದ್ದು ಏನಂತ ಹೇಳಿದರೆ, ನೀವು ಕುಟುಂಬಗಳಲ್ಲಿ ದೇವರ ಪ್ರೀತಿಯನ್ನು ಇರಿಸಿಕೊಂಡವರಾಗಿರ್ರಿ. ಹಾಗಾಗಿ ಯೋಹಾನನ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಕೂಡ ಯೋಹಾನನ ಪತ್ರಿಕೆಗಾರನು ಹೇಳ್ತಾನೆ, ದೇವರು ನಮ್ಮನ್ನು ಪ್ರೀತಿಸಿದ್ರಿಂದ ಪ್ರೀತಿಯ ಅರ್ಥವನ್ನು ನಾವಿವತ್ತು ಗ್ರಹಿಸಿಕೊಂಡಿದ್ದೇವೆ. ನಾವು ಆತನನ್ನು ಪ್ರೀತಿ ಮಾಡಲಿಲ್ಲ, ಆದರೆ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಹಾಗಾಗಿ ಮೊದಲು ನಾವು ದೇವರ ಪ್ರೀತಿಯಲ್ಲಿ ಕುಟುಂಬವನ್ನು ನಡೆಸಿಕೊಂಡು ಹೋಗುವಂಥವರಾಗಬೇಕು. ಎರಡನೇದಾಗಿ ಯೇಸುಸ್ವಾಮಿ ಹೇಳುವ ಹಾಗೆ, ನೀವು ಇನ್ನು ಇಬ್ಬರಲ್ಲ ಒಂದೇ ಶರೀರವಾಗಿದ್ದೀರಿ. ಕಮಿಟ್ಮೆಂಟ್, ಕುಟುಂಬಗಳಲ್ಲಿ ಕಮಿಟ್ಮೆಂಟ್ ಬಹಳ ಬೇಕು. ಬದ್ಧತೆ, ಕುಟುಂಬಗಳಲ್ಲಿ ಆ ಬದ್ಧತೆಯ ಒಂದು ಆಲೋಚನೆಗಳು ನಡೆಸಿಕೊಂಡು ಹೋಗಬೇಕು. ಯಾರೋ ಒಬ್ಬರ ಅಗತ್ಯತೆಗೋಸ್ಕರ ಕುಟುಂಬ ನಡೆಯುವಂಥದ್ದಲ್ಲ, ಹೊರತು ಇಬ್ಬರ ಒಂದು ಅಗತ್ಯತೆಗಳು ಕೂಡ ಅಲ್ಲಿ ಸಮಯೋಚಿತವಾದಂಥ ಆಲೋಚನೆಗಳಲ್ಲಿ ಅದು ನಡೆದುಕೊಂಡು ಬರುವಂಥದ್ದಾಗಬೇಕು. ಹಾಗಾಗಿ ಕುಟುಂಬಗಳಲ್ಲಿ ದೇವರು ತನ್ನ ಕೃಪೆಯನ್ನು, ತನ್ನ ಪ್ರೀತಿಯನ್ನು, ತನ್ನ ನಡೆಸುವಿಕೆಯನ್ನು ಆತ ಅನುಗ್ರಹ ಮಾಡಿಕೊಡುತ್ತಿರುವಂಥದ್ದೇ ಆ ಒಂದು ಬದ್ಧತೆಯಲ್ಲಿ ನಡೆಯುವುದಕ್ಕೆ. ಯಾಕಂದರೆ ಜೀವನ ಒಂದು ಬಹಳ ದೊಡ್ಡ ಬದ್ಧತೆಯ ಒಂದು ಪಯಣ. ಆ ಪಯಣದಲ್ಲಿ ಯಾವಾಗಲೂ ಮನುಷ್ಯನು ದೇವರನ್ನು ಆಶ್ರಯಿಸಿಕೊಂಡು ನಡೆಯುವಂಥವರಾಗಬೇಕು. ಆದ್ದರಿಂದ ದೇವರ ವಾಕ್ಯದಲ್ಲಿ ಯೇಸುಸ್ವಾಮಿ ಹೇಳುವಂಥ ಮಾತು, ದೇವರು ಕೂಡಿಸಿದನು ಮನುಷ್ಯನು ಅಗಲಿಸಬಾರದು. ಮೂರನೆಯ ವ್ಯಕ್ತಿ ಬರುವಾಗ ಅಲ್ಲಿ ದೇವರು ಕೂಡಿಸಿದ್ದನ್ನು ಮನುಷ್ಯನು ತನ್ನ ಸ್ವಾರ್ಥದಿಂದ ಆತನು ಮುರಿದು ಹಾಕುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದ್ದರಿಂದ ಪ್ರಿಯರೇ, ನಾವು ಬದ್ಧತೆಯಲ್ಲಿ ನಮ್ಮ ಕುಟುಂಬಗಳನ್ನು ಕಟ್ಟಿಕೊಳ್ಳುವಂಥದ್ದು, ಮದುವೆಯನ್ನು ಗೌರವಿಸುವಂಥದ್ದು ಬಹಳ ಮುಖ್ಯವಾದಂಥದ್ದು. ಮೂರನೇದಾಗಿ ಮಲಾಕಿಯನ ಒಂದು ಪ್ರವಾದನ ಗ್ರಂಥ 2ನೇ ಅಧ್ಯಾಯದಲ್ಲಿ ಕೂಡ ಹೇಳುವಂಥದ್ದು, ನಿಮ್ಮ ಯೌವನದಲ್ಲಿರುವಂಥ ಹೆಂಡತಿಗೆ ದ್ರೋಹ ಮಾಡಬೇಡಿರಿ. ಯೌವನದಲ್ಲಿರುವಂಥ ಹೆಂಡತಿಗೆ ನೀವು ದ್ರೋಹ ಮಾಡಬೇಡಿ. ಯಾಕಂದರೆ ಆಕೆಯನ್ನು ನೀವು ಕೂಡುವಾಗ ನೀವು ದೇವರ ಪ್ರೀತಿಯನ್ನು ಪಡೆದುಕೊಂಡು ಕೂಡಿದ್ದೀರಿ. ಹಾಗಾಗಿ ದೇವರು ಕೊಟ್ಟಿರುವಂಥ ಆ ಒಂದು ಆಶೀರ್ವಾದವನ್ನು ನೀವೆಂದಿಗೂ ಕಳೆದುಕೊಳ್ಳಬೇಡಿರಿ. ಕುಟುಂಬ ಅದು ದೇವರ ಆಶೀರ್ವಾದ, ಕುಟುಂಬ ಅದು ದೇವರ ನಡೆಸುವಿಕೆ, ಕುಟುಂಬ ಅದು ದೇವರ ಒಂದು ಸಂಸರ್ಗದಲ್ಲಿ ಇರುವಂಥ ಒಂದು ದೇವರ ಒಂದು ಕಾರ್ಯವಾಗಿದೆ. ಆ ಕಾರ್ಯವನ್ನು ಮನುಷ್ಯನೆಂದಿಗೂ ಕೂಡ ಆತನು ಕಳೆದುಕೊಳ್ಳಬಾರದು. ಆದ್ದರಿಂದ ನಮ್ಮ ಕುಟುಂಬದ ನಾವಿಕನು, ಕುಟುಂಬದ ಒಡೆಯನು, ಕುಟುಂಬದ ಎಲ್ಲವೂ ಸರ್ವಸ್ವವು ಅದು ದೇವರೇ ಆಗಿದ್ದಾನೆ. ದೇವರು ನಮ್ಮ ಒಂದು ನಾವೆಯ ನಾವಿಕನಾಗಿದ್ದು ನಮ್ಮ ನಡೆಸುವ ಆತನಾಗಿದ್ದಾನೆ. ಆ ನಡೆಸುವಿಕೆಯಲ್ಲಿ ನಾವು ಆತನನ್ನು ಆಶ್ರಯಿಸಿಕೊಂಡು ಬದುಕುವಂಥವರಾಗಬೇಕು. ಆಗ ಮಾತ್ರ ನಮ್ಮ ಮದುವೆಗಳು ಗೌರವದಲ್ಲಿ ಅದು ನಿತ್ಯವೂ ನೆಲೆಸುವುದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಆದ್ದರಿಂದ ಪ್ರಿಯರೇ, ನಿಮ್ಮ ಕುಟುಂಬದ ಬಾಳ್ವೆಯಲ್ಲಿ ಕ್ರಿಸ್ತೇಸು ಸ್ವಾಮಿಯನ್ನು ಆಶ್ರಯಿಸಿಕೊಂಡು ನಡೆಯುವಂಥವರಾಗಿ, ಯಾವುದೇ ಕಷ್ಟ, ತೊಂದರೆ, ಬಳಲುವಿಕೆ, ಕಣ್ಣೀರು, ನೋವು ಏನೇ ಇದ್ದರೂ ಕೂಡ ಕ್ರಿಸ್ತೇಸು ಸ್ವಾಮಿ ನಿಮ್ಮೊಟ್ಟಿಗೆ ಇರುತ್ತಾನೆ. ಆತನು ನಿಮ್ಮನ್ನು ಬಲಪಡಿಸ್ತಾನೆ, ಆತನು ನಿಮ್ಮನ್ನು ನಡೆಸ್ತಾನೆ. ನಿಮ್ಮ ಮದುವೆಯು ಅದು ದೇವರಿಂದ ಆದದ್ದೇ ಹೊರತು ಮನುಷ್ಯರಿಂದ ಆದದ್ದಲ್ಲ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಯಾವಾಗಲೂ ನಾವು ಇಹಲೋಕದ ಒಂದು ಮಾತನ್ನು ಹೇಳ್ತೇವೆ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್. ನೋ, ಇಟ್ ಈಸ್ ನಾಟ್ ಮೇಡ್ ಇನ್ ಹೆವೆನ್, ಇಟ್ ಈಸ್ ಮೇಡ್ ಇನ್ ಅರ್ತ್ ಫಾರ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ದೇವರ ಒಂದು ಆಶೀರ್ವಾದದ ಮುಖಾಂತರವಾಗಿ ಮದುವೆಯು ಇಹಲೋಕದಲ್ಲಿ ಕೊಡಲ್ಪಟ್ಟಿರುವಂಥದ್ದು ಅದು ದೇವರ ನಡೆಸುವಿಕೆ ಎಂಬುದನ್ನು ನಾವೆಂದಿಗೂ ಮರೆತು ಬಿಡಬಾರದು. ಕುಟುಂಬದಲ್ಲಿ ಮಕ್ಕಳನ್ನು ಆಶೀರ್ವಾದವಾಗಿ ದೇವರು ಕೊಡ್ತಾನೆ. ಕುಟುಂಬದಲ್ಲಿ ಮಕ್ಕಳನ್ನು ಹೊಂದಿಕೊಳ್ಳುವುದಕ್ಕೆ ದೇವರು ತನ್ನ ನಡೆಸುವಿಕೆಯನ್ನು ಕೊಡ್ತಾನೆ. ಆ ಎಲ್ಲ ನಡೆಸುವಿಕೆಯಲ್ಲಿ ದೇವರು ತಾನೇ ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ಹಾಗಾಗಿ ನಿಮ್ಮ ಕುಟುಂಬಗಳ ನಾವಿಕನು ಆತನ ಪ್ರೀತಿಯಲ್ಲಿ ನಿಮ್ಮ ಕುಟುಂಬಗಳನ್ನು ಕಟ್ಟು ನಿಮ್ಮನ್ನು ಬಲಪಡಿಸಿ, ನಿಮ್ಮನ್ನು ಸಹಾಯಿಸಿ, ನಿಮ್ಮನ್ನು ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳಂಥ ಸ್ವಾಮಿ, ಕುಟುಂಬಗಳ ಒಡೆಯನಾಗಿರುವಂಥ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಹೇಳ್ತೇವೆ.
ನಿನ್ನ ವಾಕ್ಯಗಳಿಗಾಗಿಯೂ ನಿನ್ನ ಮಾತುಗಳಿಗಾಗಿಯೂ ನಿನ್ನ ನಡೆಸುವಿಕೆಗಳಿಗಾಗಿಯೂ ನಾವು ನಿನಗೆ ಸ್ತೋತ್ರವನ್ನು ನೀಡುತ್ತೇವೆ. ಈಗಲೂ ಸ್ವಾಮಿ, ನಿನ್ನ ವಾಕ್ಯದ ಸಂಸರ್ಗದಲ್ಲಿ ನಾವು ನಡೆಯುತ್ತಾ ನಮ್ಮ ಕುಟುಂಬಗಳನ್ನು ಕಟ್ಟಿಕೊಳ್ಳುವುದಕ್ಕೆ ನಮಗೆ ಸಹಾಯದ ಹಸ್ತವನ್ನು, ಬಲವನ್ನು, ಭರವಸೆಯನ್ನು, ನಿತ್ಯವ ಅನುಗ್ರಹ ಮಾಡಿಕೊಟ್ಟು ನಿನ್ನ ಕೃಪಾವರಗಳಿಂದ ನಮ್ಮನ್ನು ಮುನ್ನಡೆಸೆಂದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತಾ ಹೊಂದಿದ್ದೇವೆ. ಆಮೇನ್. ನಮ್ಮ ಆರಾಧನೆಯನ್ನು ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳಂಥ ಸ್ವಾಮಿ, ಕುಟುಂಬಗಳ ಒಡೆಯನಾಗಿರುವಂಥ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ನೀಡ್ತೇವೆ. ನಿನ್ನ ವಾಕ್ಯಗಳಿಗಾಗಿಯೂ ನಿನ್ನ ಮಾತುಗಳಿಗಾಗಿಯೂ ನಿನ್ನ ನಡೆಸುವಿಕೆಗಳಿಗಾಗಿಯೂ ನಾವು ನಿನಗೆ ಸ್ತೋತ್ರವನ್ನು ನೀಡುತ್ತೇವೆ. ಈಗಲೂ ಸ್ವಾಮಿ, ನಿನ್ನ ವಾಕ್ಯದ ಸಂಸರ್ಗದಲ್ಲಿ ನಾವು ನಡೆಯುತ್ತಾ ನಮ್ಮ ಕುಟುಂಬಗಳನ್ನು ಕಟ್ಟಿಕೊಳ್ಳುವುದಕ್ಕೆ ನಮಗೆ ಸಹಾಯದ ಹಸ್ತವನ್ನು, ಬಲವನ್ನು, ಭರವಸೆಯನ್ನು, ನಿತ್ಯವ ಅನುಗ್ರಹ ಮಾಡಿಕೊಟ್ಟು ನಿನ್ನ ಕೃಪಾವರಗಳಿಂದ ನಮ್ಮನ್ನು ಮುನ್ನಡೆಸೆಂದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತಾ ಹೊಂದಿದ್ದೇವೆ. ಆಮೇನ್. ಕರ್ತನ ಪ್ರಾರ್ಥನೆಯನ್ನು ಮನಸ್ಸಿಂದ ನೋಡೋಣ. ಪರಲೋಕದಲ್ಲಿರುವ ತಂದೆಯೇ, ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಬೇಕಾದ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಆಹಾರ ಪಾಲಿಸು, ನಮಗೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸುವಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾ ನಮಗಲಿ ಸ್ವಾಮಿ. ಆಮೇನ್.
ನಂಬಿಕೆಯಿಂದ ಇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಎಲ್ಲ ಗ್ರಹಿಕೆ ನಮ್ಮಿರುವಂತೆ ಯೇಸು ಕ್ರಿಸ್ತನ ಕೃಪೆಯು, ತಂದೆಯವರ ಪ್ರೀತಿಯು, ಪರಿಶುದ್ಧಾತ್ಮನತೆ ಸಹಾಯ ನಡೆಸುವಿಕೆಯು ತಲೆಬಾಗಿರುವಂಥ ಪ್ರತಿಯೊಬ್ಬರ ಸಂಗಡ ನಿತ್ಯ ಕಾಲಕ್ಕೂ ನೆಲೆಸುವಂಥದ್ದಾಗಿರಲಿ. ಆಮೇನ್.